5/2024 ನಮ್ಮ ಮುಂಗಾರು ಬಿತ್ತನೆ ಪೂರ್ವದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಹೆಸರು ಕಾಳು ಮತ್ತು ಒಳ್ಳೆ ಎಳ್ಳು ಮತ್ತು ಅಲಸಂದೆ ಇವುಗಳನ್ನೆಲ್ಲ ಕೂಡ ಇವತ್ತು ಬಿತ್ತನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ. ಈಗ ನಾನು ಬಯೋಚಾರನ್ನ ತಯಾರು ಮಾಡಿಕೊಂಡು ಆ ಬಯೋಚಾರಲ್ಲಿ ನಾನೇನು ಮಾಡ್ತೀನಿ, ಬೀಜೋಪಚಾರ ಮಾಡ್ತಾಯಿದ್ದೀನಿ. ಈ ಬೀಜೋಪಚಾರ ಮಾಡುವಂಥದ್ರಿಂದ ಆಗುವಂಥ ಉಪಯೋಗಗಳೇನು ಅಂದರೆ, ಈ ಬಯೋಚಾರದಲ್ಲಿ ಯಾವತ್ತು ಈ ಇದ್ದಿಲಿನ ಅಂಶ ಇದೆಯೋ, ಯಾವಾಗ ನಾವು ಇದಕ್ಕೆ ಸ್ವಲ್ಪ ಆಕಳುವಿನ ಮೂತ್ರ ತಗೊಂಡು ಬೀಜೋಪಚಾರ ಮಾಡ್ತಾಯಿದ್ದೀವಿ, ಇದು ಆಕಳುವಿನ ಮೂತ್ರ. ಯಾವಾಗ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಇದು ನನಗೆ ಅಂಟಂಟಾಗಿ ಇದಾಗಿದೆ. ಈಗ ಇದರಲ್ಲಿ ನಾನೇನು ಮಾಡ್ತೀನಿ, ನಮ್ಮ ಬೀಜಗಳು ಏನಿದಾವೋ ಆ ಬೀಜಗಳನ್ನು ಲೇಪನ ಮಾಡ್ತೀನಿ. ಈಗ ನೋಡಿ, ನಾನು ಹೆಸರು ಕಾಳನ್ನು ಲೇಪನ ಮಾಡ್ತಿದ್ದೀನಿ. ಈಗ ಹೆಸರು ಕಾಳು ನಾನು ಬೀಜೋಪಚಾರ ನಾನು ಬಿತ್ತನೆ ಮಾಡೋಕ್ಕಿಂತಲೂ ಮುಂಚಿತವಾಗಿ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚಿತವಾಗಿ ಈ ಥರ ಬೀಜೋಪಚಾರ ಮಾಡ್ಕೊಂಡೆ. ಯಾವಾಗ ಈ ಥರ ನಾವು ಬೀಜೋಪಚಾರ ಮಾಡ್ಕೊಳ್ತೀವಿ, ಈ ಬಯೋಚಾರ ಎಲ್ಲ ಕೂಡ ಏನಾಗುತ್ತೆ ಅಂತಂದರೆ ಕಾಳುಗಳಿಗೆ ನೀಟಾಗಿ ಹಾಕ್ತಾರೆ. ಈಗ ನಾನು ಈ ಭಾಗದಲ್ಲಿ ಏನು ಮಾಡ್ತೀನಿ, ಒಂದೇ ಹತ್ರ ಹಾಕುವಂಥ ಸಮಯದಲ್ಲಿ ಬಯೋಚಾರನ ಮಿಶ್ರಣ ಮಾಡಿರೋವಂಥ ಬೀಜಗಳನ್ನೇ ಒಂದು 4ರಿಂದ 5 ಸಾಲಿಗೆ ಹಾಕ್ತೀನಿ. ಈಗ ನೋಡಿ, ಇದು ನಾನು ಬಯೋಚಾರ ಏನೂ ಮಿಕ್ಸ್ ಮಾಡಿಲ್ಲ, ಇದು ಕಾಮನ್ ಆಗಿರ್ತಕ್ಕಂಥ ಹೆಸರು ಕಾಳು. ಇದನ್ನು ಕೂಡ ನಾನು ಅದರ ಪಕ್ಕದಲ್ಲೇ ಬಿತ್ತನೆ ಮಾಡ್ತೀನಿ. ಇದರ ವ್ಯತ್ಯಾಸ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕಾಗಿ ನಾನು ಪ್ರಾಯೋಗಿಕವಾಗಿ ನಮ್ಮ IBBN ಮತ್ತು RRAN ನೆಟ್ವರ್ಕ್ ಕಡೆಯಿಂದ ಎಲ್ಲ ಒಂದು ಪ್ರಯೋಗಗಳನ್ನು ನಮ್ಮ ಕೈ ತೋಟದಲ್ಲಿ ಮತ್ತು ಅಕ್ಕಡಿ ಹೊಲದಲ್ಲಿ ಡೆಮೋ ಪ್ಲಾಟಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ನಾನು ಇವತ್ತು ಈ ವಿಡಿಯೋ ಮಾಡುವಂಥದ್ರ ಮುಖಾಂತರ ಇವತ್ತಿನ ಹೆಸರು ಕಾಳನ್ನು ನಾನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಈಗ ಇದೆಲ್ಲವೂ ಕೂಡ ರೆಡಿ ಆಯಿತು. ರೆಡಿ ಆದಮೇಲೆ ನಾನು ಬಿತ್ತನೆ ಮಾಡುವಂಥದ್ದು. ಈಗ ಒಂದು ಅರ್ಧ ಗಂಟೆಯ ಕಾಲ ಇದನ್ನು ನಾನು ನೆರಳಲ್ಲಿ, ಯಾಕೆಂತಂದರೆ ನೇರವಾಗಿ ಬಿಸಿಲಲ್ಲಿ ಇಡಬಾರ್ದು, ಇದನ್ನೇನಿದ್ರು ಕೂಡ ಈ ಥರ ಆದಮೇಲೆ ನೆರಳಲ್ಲಿ ನಾವು ಇದನ್ನು ಆರಿಸ್ಬೇಕು. ಈಗ ನಾನಿಲ್ಲಿ ಮರದ ಕೆಳಗಡೆ ನೆರಳಲ್ಲಿ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ ನೆರಳಿದೆ, ಈ ಬಾಳೆ ಮರದ ಹತ್ರ ನಾನು ಈ ನೆರಳಲ್ಲಿ ಆರಿಸ್ಲಿಕ್ಕೆ ಬಿಟ್ಟಿರ್ತೀನಿ. ಇದು ಅರ್ಧ ಗಂಟೆ ಆದಮೇಲೆ ಆರುತ್ತೆ. ಆರಿದ್ದಾದ ನಂತರ ನಾವು ಬಿತ್ತನೆ ಮಾಡ್ತೀವಿ. ಈ ಕಾಳಿಗೆ ಯಾವ ರೀತಿಯಲ್ಲಿ ಈ ಬಯೋಚಾರ ಈಗ ಅಂಟ್ಕೊಂಡಿದೆ, ಈ ಬಯೋಚಾರಲ್ಲಿ ಕಾರ್ಬನ್ ಅಂಶ ಇರೋವಂಥದ್ರಿಂದ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಯಾವುದೇ ಹುಳು ಉಪ್ಟೆ ಇರುವೆಗಳು ಬೀಜದ ಮೊಳಕೆಯನ್ನು ತಿನ್ನೋದಿಲ್ಲ, ಬೀಜಕ್ಕೆ ಏನೇ ರೀತಿಯ ಹಾನಿಯನ್ನು ಮಾಡುವಂಥದ್ದಿಲ್ಲ. ಇದಕ್ಕಾಗಿ ಈ ರೀತಿಯಲ್ಲಿ ಬೀಜೋಪಚಾರ ಮಾಡ್ತಾ ಇರೋದು. ನಮಗೆ ನೋಡಿ, ಇವತ್ತು ನೇಗಿಲು ಬಂದಿದೆ, ಎತ್ತುಗಳ ಮುಖಾಂತರ ನಾನು ಈಗ ಏನು ಮಾಡ್ತೀನಿ, ಸಾಲು ಮಾಡಿ ಆ ಸಾಲಲ್ಲಿ ಈ ಬಿತ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅನಂತರ ಬಿತ್ತನೆ ಮಾಡುವಾಗಲೂ ಕೂಡ ನಾವು ಯಾವ ರೀತಿ ಬಿತ್ತನೆ ಮಾಡ್ತೀವಿ, ಎಷ್ಟು ಸಾಲು ಹೆಸರಿಗೆ ಇದು ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ನಾನು ಬಿತ್ತನೆ ಮಾಡುವಾಗ ತೋರಿಸ್ಕೊಡ್ತೀನಿ. ಧನ್ಯವಾದಗಳು ಎಲ್ರಿಗೂ ಕೂಡ.